ಹಲೋ ಫ್ರೆಂಡ್ಸ್, ನೋಡಿ ನಮ್ಮ ಮಣ್ಣಲ್ಲಿ ಇಷ್ಟು ಎರೆಹುಳು ಇರುತ್ತೆ ಫ್ರೆಂಡ್ಸ್. ನೋಡಿದ್ರೆ ಇಷ್ಟು ಎರೆಹುಳು ಬರ್ತಾ ಇರುತ್ತೆ ಫ್ರೆಂಡ್ಸ್. ಎಲೆ ಗೊಬ್ಬರ ನಾನು ಜಾಸ್ತಿ ಹಾಕ್ತೀನಲ್ವ, ಎಲೆಗಳು ಹಾಕ್ತೀನಲ್ವ ಮಣ್ಣಲ್ಲಿ, ಅದಕ್ಕೆ ಈ ಥರ ಎರೆಹುಳು ಬರುತ್ತೆ. ಈ ಥರ ಎರೆಹುಳು ಬಂದರೆ ನಮ್ಮ ಮಣ್ಣು ಅಷ್ಟು ಅದು ಸಾಫ್ಟ್ ಮಾಡುತ್ತೆ ಫ್ರೆಂಡ್ಸ್. ಈ ಎರೆಹುಳು ಏನಿದೆ ಅರ್ಥವಾರ್ಮ್ ನಮ್ಮ ಮಣ್ಣನ್ನೆಲ್ಲ ಅದು ಸಾಫ್ಟ್ ಮಾಡಿ ಗಿಡ ಬೇರು ಚೆನ್ನಾಗಿ ಇಳಿಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟಿದೆ ನೋಡಿ. ನಾನು ಒಂದು ಪಾಟು, ಅದು ಒಂದು ಸ್ವಲ್ಪ ಗಿಡ ಬರ್ತಾ ಇರಲಿಲ್ಲ, ಅದಕ್ಕೆ ಇನ್ನೊಂದು ಪಾಟನ್ನು ನಾನು ಮಣ್ಣು ಸ್ವಲ್ಪ ಬಿಸಿಲಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ತೆಗೆದೆ. ನೋಡಿ ಇಷ್ಟು ಅರ್ಥವಾರ್ಮ್ ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿ ಈ ಮಣ್ಣು ನಾನು ಒಣ ಹಾಕಕ್ಕೆ ಹಾಕಿದ್ದೀನಿ. ಏನಕ್ಕೆ ಅಂದರೆ ಇದರಲ್ಲಿ ನಾನು ಬೆಂಡೆ ಬೀಜ ಹಾಕಿದೆ ಬಕೆಟಲ್ಲಿ, ಅದು ಬೀಜನೇ ಯಾಕೋ ಜರ್ಮಿನೇಟ್ ಆಗಲಿಲ್ಲ, ಬರೋದು ಹಂಗೆ ಸತ್ತೋಗ್ತಾಯಿತ್ತು. ಏನಕ್ಕೆ ಈ ಥರ ಸತ್ತೋಗ್ತಾಯಿದೆ ಅಂತ ನಾನು ಎಷ್ಟೋ ಟ್ರೈ ಮಾಡಿದೆ, ಬರಲೇ ಇಲ್ಲ ಫ್ರೆಂಡ್ಸ್. ಒಂದೊಂದು ಸರಿ ಏನಾಗುತ್ತೆ, ಈ ಬ್ಯಾಡ್ ಬ್ಯಾಕ್ಟೀರಿಯಾ ಇದ್ರೂ ಗಿಡಗಳು ಸಾಯ್ತಾ ಇರುತ್ತೆ. ಅದು ಅಲ್ಲೇ ಗಿಡಗಳನ್ನ, ಈ ಹುಟ್ಟ ಸಸಿಗಳನ್ನೇ ತಿಂದಾಕ್ಬಿಡುತ್ತೆ ಫ್ರೆಂಡ್ಸ್. ಮಣ್ಣಲ್ಲಿ ಅಂಥ ಕೆಟ್ಟ ಬ್ಯಾಕ್ಟೀರಿಯಾಗಳು ಇರುತ್ತೆ. ಆವಾಗ ನಾವೇನು ಮಾಡಬೇಕು, ಚೆನ್ನಾಗಿ ಬಿಸಿಲಿರುತ್ತಲ್ವ, ಆವಾಗ ಅದನ್ನು ನೋಡಿ ಈ ಥರ ತೆಗೆದುಬಿಟ್ಟು ಎಲ್ಲ ಪೂರ್ತಿ ಬಿಡಬೇಕು ಫ್ರೆಂಡ್ಸ್. ಈ ಥರ ನೋಡಿ ಎಲ್ಲ ಫುಲ್ ಖಾಲಿ ಮಾಡಿದ್ದೀನಿ. ಖಾಲಿ ಮಾಡಿಬಿಟ್ಟು ಚೆನ್ನಾಗಿ ಒಂದು 2 ದಿನ ಒಳ್ಳೆ ಬಿಸಿಲಿದ್ದಾಗ ಒಣಗಿಸ್ಬಿಡ್ಬೇಕು ಈ ಮಣ್ಣನ್ನು. ಈ ಮಣ್ಣನ್ನು ಒಣಗಿಸಿದಾಗ ಅದು ಕೆಟ್ಟ ಬ್ಯಾಕ್ಟೀರಿಯಾ ಎಲ್ಲ ಸತ್ತೋಗ್ಬಿಡುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ಕೆಂಪು ಮಣ್ಣು, ಗೊಬ್ಬರ ಎಲ್ಲ ಹಾಕಿಬಿಟ್ಟು ಮತ್ತು ಬೇರೆ ಗಿಡ ಇದು ಬೀಜಗಳು, ನಾವು ಸಸಿಗಳು, ಬಳ್ಳಿಗಳು ಏನು ಹಾಕಿದ್ರೂ ಬರುತ್ತೆ ಇದರಲ್ಲಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಅದನ್ನು ಸುರಿದಾಗ ನೋಡಿ ಫ್ರೆಂಡ್ಸ್ ಎಷ್ಟು ಅರ್ಥವಾರ್ಮ್ ಇದೆ ನೋಡಿ. ನೋಡಿದರೆ ನೋಡಿ, ರೈತನ ಮಿತ್ರ ಅಂತ ಹೇಳ್ತಾರೆ ಇದಕ್ಕೆ. ನೋಡಿ ಫ್ರೆಂಡ್ಸ್ ಎಷ್ಟು ಬಂದಿದೆ ನೋಡಿ ಈ ಬಕೆಟಲ್ಲಿ. ಇದು ನಮ್ಮ ನೋಡಿ, ನಾನು ಇದು ಲೇಯರ್ ಮಾಡ್ತೀನಿ. ಆವಾಗ ಇದೆಲ್ಲ ಹಾಕಿದ್ದೆ ನಾನು, ಯಾವುದು ತೆಂಗಿನ ಮೊಟ್ಟೆಗಳೆಲ್ಲ, ತೆಂಗಿನ ಚಿಪ್ಪು, ನಾರು ಎಲ್ಲ ಹಾಕಿದ್ದೆ ನೋಡಿ. ಅದರಲ್ಲಿ ಇಷ್ಟು ಬಂದಿದೆ ನೋಡಿ. ನೋಡಿ ಫ್ರೆಂಡ್ಸ್, ಅದು ಏನಂತ ಗೊತ್ತಿಲ್ಲ, ಇದು ಬರಲೇ ಇಲ್ಲ ಗಿಡಗಳು. ಇದು ಬೆಂಡೆ ಗಿಡ, ಅದಕ್ಕೆ ನಾನು ಏನಿದೆ ಅಂತ ಇವಾಗ ಎಲ್ಲ ತೆಗೆದಾಗ, ಇದು ನಮಗೇನು ಹಾನಿ ಮಾಡಲ್ಲ, ಯಾವುದೇ ಒಂದು ಸಸಿಗಾಗಲಿ ಗಿಡಕ್ಕಾಗಲಿ ಇದು ಹಾನಿ ಮಾಡಲ್ಲ ನಮಗೆ. ಮಣ್ಣೆಲ್ಲ ಮೆತ್ತಗೆ ಮಾಡುತ್ತೆ ಅದು. ನೋಡಿ ಯಾವ ಥರ ಮಾಡಿದೆ ಅಂತ. ಆದರೆ ಇದರಲ್ಲಿ ಬ್ಯಾಕ್ಟೀರಿಯಾಗಳು, ಬ್ಯಾಡ್ ಬ್ಯಾಕ್ಟೀರಿಯಾ ಇದ್ದಾಗ ನಮ್ಮ ಗಿಡಗಳನ್ನ ಮೇಲೆ ಬರೋಕ್ಕೆ ಬಿಡಲ್ಲ ಅವು. ಹಾಗಾಗಿ ನೋಡಿ ಫ್ರೆಂಡ್ಸ್, ಈ ಥರ ಒಣಗಿಸ್ತಾ ಇದ್ದೀನಿ ಮಣ್ಣು. ನಾನು ಸುರಿದಾಗ ನೋಡಿ ಇಷ್ಟು ಬಂದಿದೆ ನೋಡಿ ಫ್ರೆಂಡ್ಸ್. ಒಬ್ಬೊಬ್ಬರಿಗೆ ನಮಗೆ ಅರ್ಥವಾರ್ಮ್ ಇಲ್ಲ ನಮ್ಮ ಮಣ್ಣಲ್ಲಿ ಅಂತ ಹೇಳ್ತಾರೆ. ನಮ್ಮ ಮಣ್ಣಲ್ಲಿ ಅಂತೂ ಇಷ್ಟಿರುತ್ತೆ ನೋಡಿ ಫ್ರೆಂಡ್ಸ್. ಅದಕ್ಕೆ ನಾನು ಇವಾಗ ಇವನ್ನೆಲ್ಲ ಸೇವ್ ಮಾಡ್ತೀನಿ. ಬಿಸಿಲಿಗೆ ಪಾಪ ಅದು ಇದಾಗುತ್ತೆ. ಇವಾಗ ಇನ್ನೊಂದೆಲ್ಲ ಎತ್ತಿಬಿಟ್ಟು ನಾನು ಒಂದು ದೊಡ್ಡ ಪಾಟಿಗೆ ಹಾಕ್ತೀನಿ ಫ್ರೆಂಡ್ಸ್. ಭಯ ಆಗುತ್ತೆ ಕೆಲವರಿಗೆ, ನನಗೇನು ಭಯ ಆಗಲ್ಲ ಫ್ರೆಂಡ್ಸ್. ಫಸ್ಟ್ ನಾನು ಹೆದರ್ತಾಯಿದ್ದೆ ಹಿಂಗೆ ಮುಟ್ಲಿಕ್ಕೆ. ನೋಡಿ ಇಷ್ಟು ಉದ್ದ ಇರೋದು ಫ್ರೆಂಡ್ಸ್, ಎಷ್ಟು ಚಿಕ್ಕದಾಗುತ್ತೆ ಗೊತ್ತಾ ಅದು. ನೋಡಿ ಎಷ್ಟು ದೊಡ್ಡದಿದೆ ನೋಡಿ ಫ್ರೆಂಡ್ಸ್. ನೋಡಿ ಕೆಲವರು ಹೆದರ್ತಾರೆ, ಏನಪ್ಪ ಒಳ್ಳೆ ಹಾವಿದ್ದಂಗಿದೆ ಅಂತ. ಅದೇನೂ ಮಾಡಲ್ಲ ಫ್ರೆಂಡ್ಸ್. ಒಳ್ಳೆ ಹತ್ತಿ ಥರ ಇರುತ್ತೆ ಅದು. ಹಿಂಗೆ ಇಟ್ಕೊಂಡ್ರೆ ಹತ್ತಿ ಥರ ಇರುತ್ತೆ ಅದು.
ನೋಡಿ ಫ್ರೆಂಡ್ಸ್, ಇವು ನಾವು ಮಕ್ಕಳ ಥರ ನೋಡ್ತೀನಿ ನಾನು ಇದನ್ನು. ಇದು ನಮಗೆ ಗಿಡಗಳು ಬೆಳೆಸಲಿಕ್ಕೆ ಇದು ನಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ರೈತನ ಮಿತ್ರ ಫ್ರೆಂಡ್ಸ್. ಇನ್ನೂ ಒಂದಿದೆ, ಮ್ಯಾನ್ಯೂರ್ ಮಾಡೋದು ಬ್ಯಾಕ್ಟೀರಿಯಾ ಇನ್ನೊಂದಿದೆ, ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಎಲ್ಲ ಆರಿಸ್ಬಿಟ್ಟೆ, ಒಂದು ಬಿಟ್ಟಿಲ್ಲ ಮಣ್ಣಲ್ಲಿ. ಯಾಕೆಂದರೆ ಬಿಸಿಲಿಗೆ ಪಾಪ ಅದು ಕಷ್ಟ ಆಗುತ್ತಲ್ವ. ನೋಡಿ ಇನ್ನು ಚಿಕ್ಕ ಮರಿಗಳು ಇದೆ, ಆ ಮರಿ ಸಮೇತ ಅಲ್ಲಿಗೆ ಹಾಕ್ಬಿಡ್ತೀನಿ ನಾನು. ನೋಡಿ ಇಷ್ಟು ಬಂದಿದೆ ನೋಡಿ, ಸಣ್ಣದು ತುಂಬ ಇನ್ನೂ ಬರ್ತಾ ಇದೆ ಮಣ್ಣಲ್ಲಿ. ಪಾಪ ಎಷ್ಟು ಒಣಗುತ್ತೋ ಏನೋ. ನಾನೆಲ್ಲ ಆದಷ್ಟು ಟ್ರೈ ಮಾಡಿ ಎಲ್ಲ ತೆಗ್ದಿದ್ದೀನಿ. ಮತ್ತು ಎಲ್ಲಾದರೂ ಮಿಸ್ ಆದರೆ ಏನು ಮಾಡೋಕ್ಕಾಗಲ್ಲ. ನಾನು ಆದಷ್ಟು ತೆಗ್ದಿದ್ದೀನಿ ಫ್ರೆಂಡ್ಸ್ ಎಲ್ಲ. ನೋಡಿ ಹುಡುಕಿನೇ ತೆಗ್ದಿದ್ದೀನಿ ಎಲ್ಲ. ಈ ಥರ ನಾವು ಅರ್ಥವಾರಮ್ನ ಸೇವ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಇದರಲ್ಲೆಲ್ಲ ಬರ್ತಾ ಇರುತ್ತೆ, ಅದನ್ನೆಲ್ಲ ನಾವು ಸೇವ್ ಮಾಡ್ಕೋಬೇಕು. ನೋಡಿ ಇಲ್ಲೊಂದಿದೆ ನೋಡಿ. ಬಿಸಿಲಿಗೆ ಪಾಪ ಸತ್ತೋಗ್ಬಿಡುತ್ತಾ ಅಂತ ನನಗೆ ಫೀಲಿಂಗ್. ನಾನು ಎಲ್ಲೇ ಇದ್ರೂ ಅದನ್ನು ಸೇವ್ ಮಾಡ್ತೀನಿ ಫ್ರೆಂಡ್ಸ್, ಮಣ್ಣೊಳಗೆ ಹಾಕ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಇವಾಗ ಅದನ್ನು ಒಣಗಿಸ್ತಾ ಇದ್ದೀನಿ. ತೆಳ್ಳಗೆ ಬಿಸಿಲು, ಚೆನ್ನಾಗಿ ಬಿಸಿಲಿದ್ದಾಗ ನಂದು ಬರೀ ಇದೆ ಕೆಲಸ, ಒಣಗಿಸೋದು. ಅದನ್ನೆಲ್ಲ ಬ್ಯಾಕ್ಟೀರಿಯಾ ಎಲ್ಲ ತೆಗೆದುಬಿಟ್ಟು ಇದು 2 ದಿನ ಹಾಕ್ಬಿಡ್ಬೇಕು ಫ್ರೆಂಡ್ಸ್, ಚೆನ್ನಾಗಿ ಒಣಗ್ಕೊಳ್ಳುತ್ತೆ. ಅದು ಕೆಟ್ಟ ಬ್ಯಾಕ್ಟೀರಿಯಾ ಎಲ್ಲ ಸತ್ತೋಗ್ಬಿಡುತ್ತೆ ಬಿಸಿಲಿಗೆ. ಚೆನ್ನಾಗಿ ಬಿಸಿಲಿದ್ದಾಗ ಹಾಕ್ಬೇಕು ಫ್ರೆಂಡ್ಸ್. ಸ್ವಲ್ಪ ಬಿಸಿಲಿದ್ದಾಗ ಏನು ಇದಾಗಲ್ಲ. ಇವತ್ತು ಚೆನ್ನಾಗಿದೆ ನಮ್ಮ ಗಾರ್ಡನಲ್ಲಿ, ಅದಕ್ಕೆ ನಾನು ಹಾಕಿದೆ ಫ್ರೆಂಡ್ಸ್. ಅದಕ್ಕೆ ಇಷ್ಟೊಂದು ಇತ್ತಲ್ವ, ನಮ್ಮ ಫ್ರೆಂಡ್ಸಿಗೆ ತೋರಿಸೋಣ ಅಂತ ನಾನು ತೆಗೆದೆ. ಇವಾಗ ನೋಡಿ ನಾನು ಒಂದು ಒಳ್ಳೆ ದೊಡ್ಡ ಡಬ್ಬಿಗೆ ಹಾಕ್ಬಿಡ್ತೀನಿ. ಇದಕ್ಕೆ ಸಪೋಟ ಗಿಡಕ್ಕೆ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಇಲ್ಲೆಲ್ಲ ತುಂಬ್ಕೊಂಡ್ಬಿಟ್ಟಿದೆ ನೋಡಿ, ಇದಕ್ಕೆ ನಾನು ಸುರಿದ್ಬಿಟ್ಟೆ. ಎಲ್ಲ ಸುರಿದ್ಬಿಟ್ಟಿನಿ. ಆವಾಗ ಅದಕ್ಕೆ ಅದ್ರ ಮೇಲೆ ಒಂದು ಸ್ವಲ್ಪ ಮಣ್ಣು ಹಾಕ್ಬಿಡೋಣ ಫ್ರೆಂಡ್ಸ್. ಒಳಗಡೆ ಹೋಗ್ಬಿಡುತ್ತೆ, ಆದರೂ ಒಂದು ಸ್ವಲ್ಪ ಕವರ್ ಮಾಡಿಬಿಡೋಣ ಅಂತ. ನೋಡಿ ಫ್ರೆಂಡ್ಸ್, ಅಷ್ಟೇ, ಅದು ಹೋಗ್ಬಿಡುತ್ತೆ ಒಳಗಡೆ ಎಲ್ಲ. ನೋಡಿ ಇದಕ್ಕೆ ಹಾಕ್ಬಿಟ್ಟೆ.